ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಈ ವಿಡಿಯೋ ಅಂತೂ ಸೂಪರ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಯಾಕಂತಂದರೆ ದಿ ಬಿಗ್ಗೆಸ್ಟ್ ಈವೆಂಟ್ ಇನ್ ಅಟ್ಲಾಂಟಾ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ 500 ಇಂಡಿಯನ್ಸ್ ಸೇರಿಕೊಂಡು ಅಟ್ಲಾಂಟಾದಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಸೊ 350 ಅಡಲ್ಟ್ಸ್ ಆ್ಯಂಡ್ 150 ಕಿಡ್ಸ್, ಓವರ್ ಆಲ್ 500 ಮೆಂಬರ್ಸ್. ಸೊ ಈ ಈವೆಂಟ್ ಏನಿದೆ ಇದನ್ನ ಬಂದ್ಬಿಟ್ಟು ನಮ್ಮ ಮನೆ ಓನರ್ ಏನಿದ್ದಾರೆ ಅವರು ಮತ್ತು ಅವ್ರ ಫ್ರೆಂಡ್ಸು ಅವರು ಒಂದು ಈವೆಂಟ್ ಜೊತೆ ಟೈಅಪ್ ಆಗಿ ಅವ್ರು ಮಾಡ್ತಿದ್ದಾರೆ. ಸೊ ಈವನ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ್ಯಾಟ್. ಸೊ ಈಗ 2:30 ಹೋಗಿ, ಈಗ 5:30 ಟೈಮು, 2:30 ಹೋಗಿ 5:30ವರೆಗೂ ನಾವು ಕೆಲಸಗಳೆಲ್ಲ ಮಾಡ್ಕೊಂಬಂದ್ರಿ. ಸೊ ವಿಡಿಯೋ ಎಲ್ಲ ಹಾಕ್ತೀನಿ. ಸೊ ಎಲ್ಲಾನು ಮೆಟೀರಿಯಲ್ ಎಲ್ಲ ಇಲ್ಲಿಂದ ಹೋಗ್ತಾ ಇರೋದು. ಆಲ್ಕೋಹಾಲ್, ವಾಟರ್, ಕೂಲ್ ಡ್ರಿಂಕ್ಸ್ ಎಲ್ಲನೂ ಇಲ್ಲಿಂದನೇ ನಾವು ತೊಗೊಂಡೋಗಿ ಅಲ್ಲಿ ಇಳಿಸೋದು ಬಂದಿದ್ದೀರಿ. ಸೊ ಈಗ ನೆಕ್ಸ್ಟ್ ನಾವು ರೆಡಿ ಆಗಿಬಿಟ್ಟು ಈಗ ನ್ಯೂ ಇಯರ್ ಪಾರ್ಟಿಗೆ ಹೋಗಬೇಕು. ಇವೆಂಟ್ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ. DJ ಇದೆ, ಸಿಂಗಿಂಗ್ ಇದೆ, ಸಮ್ ಕಾಂಪಿಟೇಷನ್ಸ್ ಎಲ್ಲ ಇದೆ, ಆ್ಯಂಡ್ ದೆನ್ ಬೆಲ್ಲಿ ಡ್ಯಾನ್ಸ್ ಇದೆ, ವಾಟ್ ನಾಟ್ ಎಲ್ಲನೂ ತುಂಬ ಇದ್ದಾವೆ. ಸೊ ನೋಡಬೇಕು ಏನೇನು ಹೆಂಗೆ ಬರುತ್ತೆ ಅಂತ. ಬಟ್ ಎಲ್ಲನೂ ತುಂಬ ಪ್ಲ್ಯಾನ್ ಮಾಡಿದ್ದಾರೆ. ಈವೆಂಟ್ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 8 ಗಂಟೆಯಿಂದ ಆಲ್ಮೋಸ್ಟ್ 1 ಗಂಟೆವರೆಗೂ, ಮಿಡ್ ನೈಟ್ 1 ಗಂಟೆವರೆಗೂ ಇರುತ್ತೆ. ಇವ್ರದ್ದು ಇದು ಫಸ್ಟ್ ಈವೆಂಟು. ಆ್ಯಕ್ಚುಲಿ ಇವ್ರದ್ದು ಒಂದು ಡೈನೋ ಆ್ಯಪ್ ಅಂತ ಇದೆ. ಸೊ ಇಟ್ಸ್ ವರ್ಕ್ಸ್ ಲೈಕ್ ಸ್ವಿಗ್ಗಿ, ಝೊಮ್ಯಾಟೊ ಹೆಂಗಿದೆ ನಮ್ಮ ಇಂಡಿಯಾದಲ್ಲಿ, ಸೇಮ್ ಅದೇ ಥರನೇ ವರ್ಕ್ ಆಗುತ್ತೆ. ಇವರೇ ಡೆವಲಪರು, ಇವರೇ ಅದಕ್ಕೆ CEO ಒಂದು ಇದಕ್ಕೆ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ. ಈವನ್ ದೀಸ್ ಗೈಸ್ ಆರ್ ಸ್ಪಾನ್ಸರಿಂಗ್ ದಿಸ್ ಈವೆಂಟ್. ಸೊ ನಾನು ಕೂಡ ಹೋಗಿದ್ದೆ ಏನೋ ಈವೆಂಟ್ ಪಾಂಪ್ಲೆಟ್ಸ್ ಹಚ್ಚೋದಕ್ಕೆ. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗೆ ವರ್ಕ್ ಆಗುತ್ತೋ ನೋಡಬೇಕಂತ ನಾನು ಅವ್ರ ಜೊತೆ ಹೋಗಿ ಒಂದಿನ ಹೋಟೆಲ್ಸ್ದು ಅಲ್ಲಿ ಇಲ್ಲಿ ಎಲ್ಲನೂ ಕಡೆನೂ ಹೋಗಿ ಪಾಂಪ್ಲೆಟ್ ಹಚ್ಚೋಕ್ಕೆಲ್ಲ ಹೋಗಿದ್ದೆ. ನೋಡೋಣ ಎಷ್ಟು ಜನ ಬರ್ತಾರೆ. ಬಟ್ 500 ಮೆಂಬರ್ಸ್ ಅಂತೂ ಫಿಕ್ಸ್ ಆಗಿದ್ದಾರೆ. ನಾನು ಇಂಡಿಯಾದಿಂದ US ಬಂದು 1 ಮಂತ್ 1 ವೀಕ್ ಇದ್ದೆ ನಾನು. ಅದಾದಮೇಲೆ ನಮ್ಮ ಅಮ್ಮ ಅವರು ಕ್ರಿಟಿಕಲ್ ಇರ್ತಾರೆ, ನಾನು ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಹೋದ್ಮೇಲೆ 1 ವೀಕ್ಗೆ ಅಮ್ಮ ಅವ್ರು ಎಕ್ಸ್ಪೈರ್ ಆಗ್ತಾರೆ. ಸೊ ಅಲ್ಲಿಂದ ಅಲ್ಲಿ 1 ಮಂತ್ ಇರ್ತೀನಿ ನಾನು. 1 ಮಂತ್ ಆದಮೇಲೆ ಮತ್ತೆ ನಾನು ಬಂದು ಆಲ್ಮೋಸ್ಟ್ 20 ಡೇಸ್ ಆಯಿತು. ನಾನು ಬಂದಾಗಿಂದನೂ ಎಲ್ಲಿನೂ ನಾನು ಆಚೆ ಹೋಗಿಲ್ಲ. ಆ್ಯಕ್ಚುಲಿ ಮೊನ್ನೆ ಬಂದುಬಿಟ್ಟು ಒಂದು ಟೆಂಪಲ್ಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಇದ್ಕೊಂಡು ಟೆಂಪಲ್ಗೆ ಹೋಗ್ತಾಯಿದ್ದೀರಿ ಬರ್ತೀವಿ ಅಂತಂದೆ. ನನಗೂ ಟೆಂಪಲ್ಗೆ ಹೋಗಲೇ ಇಲ್ಲ. ಇಲ್ಲಿ ಬಂದಾನಿಂದ ಆಲ್ಮೋಸ್ಟ್ US ಬಂದಾನಿಂದ ನಾನು ಟೆಂಪಲ್ಗೆ ಹೋಗಿಲ್ಲ. ಸೊ ಹಾಗಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅದೊಂದು ಔಟ್ಸೈಡ್ ಹೋಗಿದೆ ಅಷ್ಟೇ. ಅದು ಬಿಟ್ಟರೆ ಇದುವರೆಗೂ ಎಲ್ಲೂ ಹೋಗಲೇ ಇಲ್ಲ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಓನರು, ನೀನು ಇವೆಂಟಿಗೆ ಬರ್ತಾಯಿದ್ದೆ ಆ್ಯಂಡ್ ಯು ಆಲ್ಸೋ ಪಾರ್ಟ್ ಆಫ್ ದಿಸ್ ಇವೆಂಟ್ ಅಂತ ಹೇಳ್ಬಿಟ್ಟು ನನ್ನನ್ನು ಆ್ಯಡ್ ಮಾಡ್ಕೊಬಿಟ್ರು. ಬಟ್ ನೋಡಬೇಕು, ನನಗೂ ಒಂದು ಚೇಂಜ್ ಓವರ್ ಬೇಕಿದೆ. ಓಕೆ, ನಮಗೆ ತುಂಬ ಟೈಮ್ ಇಲ್ಲ ಆ್ಯಕ್ಚುಲಿ. ಸೊ ಈಗ ರೆಡಿ ಆಗಿಬಿಟ್ಟು ನಾನು ಹೋಗಬೇಕು. ನನಗೆ ಕೊಟ್ಟಿರೋದೇ 30 ಮಿನಿಟ್ಸ್ ಟೈಮ್ ಅವರು. ಸೊ 5:30 ಆಗಿದೆ. ಸೊ 6 ಗಂಟೆಗೆ ರೆಡಿ ಇರಬೇಕು. ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ 6:30 ನಾವು ಅಲ್ಲಿರಬೇಕು. ಬಟ್ 8 o'clock ಓಪನ್ ಆಗುತ್ತೆ. ಡೋರ್ಸ್ ಓಪನ್ಸ್ ಅಟ್ 8 ಅಂತ ಹಾಕಿದ್ರಿ. ಬಟ್ ಏನಂತಂದ್ರೆ ನಾವು ಆ್ಯಸ್ ಅನ್ ಆರ್ಗನೈಸರ್ಸ್ ನಾವು ಆಲ್ರೆಡಿ ಸ್ವಲ್ಪ ಬೇಗ ಮುಂದೆ ಇರಬೇಕಾಗಿರೋದ್ರಿಂದ ನಾವೆಲ್ಲ 6:30 ಅಲ್ಲಿ ಇರಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಚಲ್, ವಿಲ್ ಸ್ಟಾರ್ಟ್. ಓಕೆ, ಸೊ this is how it will be. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಹೊಲ್ಸಿದ್ರು ಈ ಲೆವೆಲ್ಗೆ ಬರ್ತಾ ಇರಲಿಲ್ಲ ನನಗೆ. ಅಷ್ಟು ಕ್ಲೀನಾಗಿ ಫಿಟ್ ಆಗಿದೆ ನನಗೆ. ಸೊ ಇದು ಮಕ್ಕಳಿಗೆ ಆಲ್ಮೋಸ್ಟ್ 120 ಜನ ಮಕ್ಕಳು ಬರ್ತಿದ್ದಾರೆ. ಸೊ ಅದಕ್ಕೆ ಈ ಸೆಟಪ್. ಸೊ ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಇಲ್ಲಿ ಬಿಟ್ಬಿಟ್ಟು ಆರಾಮಾಗಿ ಅವರು ಅಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಹಾಗಾಗಿ ಅದಕ್ಕೆ ಕಿಡ್ಸ್ ಸೆಕ್ಷನ್ ಸಪರೇಟ್ ಆಗಿದೆ ಇಲ್ಲಿ. And this is a humble request for all of you. Before we start, let's cheer each other. Come on, a huge round for each other. Come on. Ladies and gentlemen, what's your name? Khushi. Khush ho jao. Thank you so much, AK bhai. Thank you so much. The front desk, they're looking at the lights. I tried going in. I can't see my check.
yourselves for a good game of hide and seek. Speaking of animals, would you like to see my snake collection? Dance with me, baby, won't you dance with me all night? Won't you party, party, party? Won't you run the floor all night? Thank you so much. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಈಗ 10 ಗಂಟೆ ಆಗಿದೆ. ರಾತ್ರಿ ನ್ಯೂ ಇಯರ್ ಪಾರ್ಟಿಯಿಂದ ಬಂದು ಮಲಗೋಷ್ಟೊಳಗೆ ಒಂದು 2-2:30 ಆಯಿತು. ಈಗ ಎದ್ದಿದ್ದೀನಿ. ಈಗ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಆಫೀಸ್ ಕೆಲಸ ಇದೆ, ಅದನ್ನು ಮೈನ್ ಮುಗಿಸ್ಬೇಕು. ಬಟ್ ಓವರಾಲ್ ನಿನ್ನೆ ಈವೆಂಟ್ ಸಕ್ಕತ್ತಾಗಿ ನಡೆತು. ಬರಬೇಕಾದ್ರೆ ನಾವೆಲ್ಲ ಫೀಡ್ಬ್ಯಾಕ್ ಕೇಳ್ಕೊಂಡು ಬಂದ್ರಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ, ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಬಟ್ ಎಂಡ್ ಆಫ್ ದ ಈವೆಂಟ್ ಬಂದ್ಬಿಟ್ಟು ಅವ್ರಿಗೆ ಕೊಲ್ಯಾಪ್ಸ್ ಆದರು ಒಬ್ಬರು. ಸೊ ಅದೊಂದು ಇಶ್ಯೂ ಬಿಟ್ಟರೆ ಇನ್ನೇನು ಆಗಲಿಲ್ಲ. ಬಟ್ ಆಲ್ಮೋಸ್ಟ್ 1:30 ಏನೋ ಆಗಿತ್ತು ಆವಾಗ ಅವ್ರಿಗೆ ಆ ಥರ ಆಗಿದ್ದು. ಸೊ ಇಟ್ಸ್ ಎಂಡ್ ಆಫ್ ದ ಪಾರ್ಟಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರಿಗೂ ಡಿಸಪಾಯಿಂಟ್ ಆಗಿಲ್ಲ ಅಲ್ಲಿ.
ಆ್ಯಂಡ್ ಅವ್ರನ್ನೂ ಅಷ್ಟೇ ನಮ್ಮ ಆರ್ಗನೈಸರ್ಸು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಸೊ ಅವ್ರಿಗೂ ಏನೂ ಪ್ರಾಬ್ಲಮ್ ಇಲ್ಲ, ಸೊ ಆರಾಮಾಗಿದ್ದಾರೆ. ಸೊ ಇದು ನನ್ನ ಈವೆಂಟಿನ ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಅಟ್ಲಾಂಟಾಗೆ ಬಂದಮೇಲೆ ನಾನು ಇವತ್ತು ಎಲ್ಲಿ ಹೋಗಿರಲಿಲ್ಲ. ಸೊ ಇದು ಫಸ್ಟ್ ಟೈಮು ಎಲ್ಲ ಆರ್ಗನೈಸರ್ಸ್ ಜೊತೆ. ಬಟ್ ಹೊಸ ಫ್ರೆಂಡ್ಸ್ ಎಲ್ಲ ಒಂದು ಕೆಲವರು ಏನೋ PG ಮಾಡೋರೆಲ್ಲ ಹುಡುಗರೆಲ್ಲ ಪರಿಚಯ ಆದರು. ಸೊ ಓವರಾಲ್ ಚೆನ್ನಾಗೇ ಇತ್ತು. ನೋಡೋಣ, ಇನ್ನೂ ಇದೇ ಥರ ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಬೇರೆ ಬೇರೆ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬಾಯ್.